ನನಗೂ ನಿನಗೂ ಇರುವ ಬಂಧತ್ವದ ಬಳ್ಳಿ ಕಡಿದು ಹೋಗುತ್ತಿದೆ ಅಮ್ಮ, ಕಡಿದು ಹೋಗುತ್ತಿದೆ. ಮನೆಯ ಖರ್ಚಿಗಾಗಿ ನಿನ್ನನ್ನು ಮಾಡಿ ಒಂದು ಹಣದಿಂದ ವರದಕ್ಷಿಣೆ ಕೊಟ್ಟು ತಲಾಂತರದಿಂದ ಅನ್ನ ಕೊಟ್ಟ ನಿನ್ನನ್ನು ಶಾಶ್ವತವಾಗಿ ಹೊರಗಟ್ಟುವ ಈ ಶ್ರಮಿಸುತ್ತಾಯೇ ಶ್ರಮಿಸು. ಯಾಕೆ ಈ ರೀತಿ ಕಣ್ಣಲ್ಲಿ ಹೋಗ್ತಾ ಇದೆಯಾ? ನನ್ನಿಂದ ಏನಾದ್ರೂ ತಪ್ಪಾಯ್ತೇನಪ್ಪ? ತಪ್ಪು ಅದು ನಿನ್ನಿಂದ. ಈ ನಿಯತ್ತಿನ ರೈತ ರಾಮಯ್ಯನ ಮಗನಾದ ನಿನ್ನಿಂದ ತಪ್ಪಾಗೋಕೆ ತ್ರಿಕಾಲದಲ್ಲಿಯೂ ಸಾಧ್ಯವಿಲ್ಲಮ್ಮ. ಮತ್ತೆ ಯಾಕಪ್ಪ, ಯಾಕೆ ಈ ರೀತಿ ಕಣ್ಣಲ್ಲಿ ನೀರು ಹೋಗ್ತಾ ಇದೆಯಾ? ಹೊಲದಲ್ಲಿ ನೀರು ಹಾಯಿಸುವಾಗ ಕಣ್ಣಿಗೆ ಮಣ್ಣು ಸಿಡಿದು ಕಣ್ಣಲ್ಲಿ ನೀರು ಬಂದಿದ್ದು ಅಷ್ಟೇ ಕಣಮ್ಮ. ನೀನು ಸುಳ್ಳು ಹೇಳ್ತಾ ಇದ್ದೆ. ಹಗಲು ರಾತ್ರಿ ನನ್ನ ಮದುವೆಯ ಕೊರಗನ್ನ ನೀನು ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಕಣ್ಣಲ್ಲಿ ನೀರು ಹಾಕ್ತಾ ಇದೆಯಾ ಅಂತ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀನಪ್ಪ. ವರದಕ್ಷಿಣೆ ಎಂಬ ಜ್ವಾಲಾಮುಖಿ ಒತ್ತಿ ಉರಿಯುತ್ತಿರುವ ಈ ಜಗತ್ತಿನಲ್ಲಿ ನಿನಗೆಂತ ವರ ಸಿಗುವನೋ ಎಂಬ ಚಿಂತೆ ಜೊತೆಗೆ ಭಯಕರಮ್ಮ. ನಿಜ, ಓದಿ ವಿದ್ಯಾವಂತರಾಗಿರುವ ಯುವ ಜನಾಂಗವೇ ವರದಕ್ಷಿಣೆಗಾಗಿ ಸ್ವಾರ್ಥಿ ಕಪ್ಪಿ ಚಿಪ್ಪಂತೆ ಕುಳಿತಿರುವಾಗ ವರದಕ್ಷಿಣೆ ಕೊಡುವುದಕ್ಕೆ ಅಸಮರ್ಥರಾಗಿರುವ ನಮ್ಮಂತಹ ಬಡ ಕಣ್ಣೀರನ್ನ ಕೈ ಹಿಡಿಯುವುದಕ್ಕೆ ಇಂದಿನ ಈ ಧನಿಕ ಸಮಾಜದಲ್ಲಿ ಯಾರು ತಾನೇ ಮುಂದೆ ಬರುತ್ತಾರಪ್ಪ? ಹೌದಮ್ಮ, ಎಲ್ಲಿಯವರೆಗೂ ಬಡವರಿಗೆ ಬೆಲೆ ಇಲ್ಲ. ಬಡ ಹೌದಮ್ಮ, ಈ ದಲಿತರ ದೌರ್ಜನ್ಯದ ಬಾಯಿಂದ ವರದಕ್ಷಿಣೆ ಎಂಬ 5 ಅಕ್ಷರ ಪಠಿಸುವುದು ಅಲ್ಲಿಯವರೆಗೂ ಬಡವರಿಗೆ ಬೆಲೆ ಇಲ್ಲ. ಬಡ ಕನ್ಯೆಯರಿಗೆ ಮಾಂಗಲ್ಯ ಭಾಗ್ಯವಿಲ್ಲಮ್ಮ, ಮಾಂಗಲ್ಯ ಭಾಗ್ಯವಿಲ್ಲ. ಯೋಗಿ ಪಡೆದಿದ್ದು ಜೋಗಿ ಪಡೆದಿದ್ದು ಜೋಗಿಗೆ ಅನ್ನುವಂತೆ. ನಾನು ನಿಮ್ಮ ಹತ್ರ ಒಂದು ಮಾತು ಕೇಳೇನಪ್ಪ? ಹೇಳಮ್ಮ, ಅದಕ್ಕೇನಂತೆ? ನೋಡ, ನಾನು ಚಿಕ್ಕವಳಿದ್ದಾಗ ನನ್ನ ಹೆತ್ತ ತಾಯಿಯನ್ನ ಕಳೆದುಕೊಂಡೆ. ಅಂದಿನಿಂದ ಇಂದಿನ ತನಕ ನನ್ನ ಪಾಲಿಗೆ ನೀವೇ ತಾಯಿಯಾಗಿ ನನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ಬೆಳೆಸಿದ್ದೀರಿ. ಅಪ್ಪ, ನಿಮಗೆ ಹೆಣ್ಣು ಮಗು ಅಂದ್ರು ನಾನು, ಗಂಡು ಮಗು ಅಂದ್ರು ನಾನು. ದಯವಿಟ್ಟು ನನ್ನ ಮದುವೆಯ ಚಿಂತೆಯನ್ನು ಬಿಟ್ಟು ನನ್ನನ್ನು ನಿಮ್ಮ ಮನೆಯ ಗಂಡು ಮಗುವಾಗಿ ನೋಡಿಕೊಂಡ್ರೆ ನಿಮ್ಮ ಮುಪ್ಪಿನ ಕಾಲದಲ್ಲಿ ನಾನು ನಿಮಗೆ ಸಹಾಯವಾಗುತ್ತೇನಪ್ಪ. ಅದೇಗಮ್ಮ ಸಾಧ್ಯ? ಹೆಣ್ಣಾಗಿ ಹುಟ್ಟಿ ಹೆಣ್ಣನಕ್ಕೆ ಅನುಗುಣವಾಗಿ ಬಾಳಲೇಬೇಕು. ತಾವು ಹುಟ್ಟಿ ಸುಟ್ಟು ಹೋಗುವ ತನಕ ತವರಲ್ಲೇ ಇದ್ದು ತವರಲ್ಲಿ ಅಂತ್ಯವಾಗುವ ಅಲ್ಪಾವತಿ ನೀನಾಗಬಾರದಮ್ಮ. ನೀನು ಹೇಳುವ ಮಾತು ಸತ್ಯವೇ. ಆದ್ರೆ ಹಣಕ್ಕಾಗಿ ಒಂದು ಹೆಣ್ಣಿನ ಜೀವವನ್ನೇ ಬಲಿ ತೆಗೆದುಕೊಳ್ಳುವ ಇಂತಹ ಕೊಲೆಗಡಕ ಸಮಾಜದಲ್ಲಿ, ಹೆಣ್ಣಿನ ಶೀಲವನ್ನ ಹಾಳು ಮಾಡುವ ಇಂತಹ ಸಮಾಜದಲ್ಲಿ ನಾನು ಮದುವೆಯಾಗೋದಕ್ಕಿಂತ ಆ ಜನ್ಮ ಪರ್ಯಂತ ಬ್ರಹ್ಮಚಾರಿಣಿಯಾಗಿದ್ರೆ ಒಳ್ಳೆಯದಲ್ಲವೇನಪ್ಪ? ನೀನೇನೇ ಹೇಳಿದ್ರು ಈ ವರದಕ್ಷಿಣೆ ಕೇಳಿದ ಗಂಡಿನ ಕೈಗೆ ಯಾವುದೇ ಕಾರಣಕ್ಕೂ ನಾನು ಮಾತ್ರ ನನ್ನ ಕೊರಳನ್ನ ಒಡ್ಡಲಾರೆಯಪ್ಪ. ಬಯಸುವ ಗಂಡು ಈ ಭೂಮಿ ಮೇಲೆ ಇದ್ದಾನೇನಮ್ಮ? ಯಾಕಿಲ್ಲಪ್ಪ, ಇದ್ದಾರೆ. ಅದು ನಾನು ಅದೇನಂದು ಹೇಳಮ್ಮ, ಅರ್ಧಕ್ಕೆ ನಿಲ್ಲಿಸಿದೆಯಲ್ಲ. ಏನು ಇಲ್ಲಪ್ಪ, ನಾನು ನಂಬಿರುವ ದೇವರು ಯಾವುದೇ ಕಾರಣಕ್ಕೂ ನನ್ನನ್ನ ಕೈ ಬಿಡುವುದಿಲ್ಲ ಅಂತ ಹೇಳಿದೆ. ಹೌದಮ್ಮ, ನೀನಂತೂ ದೈವ ಮಕ್ಕಳು ಕರುಣಿಸಿದರೂ ಕರುಣಿಸಬಹುದು. ಹಾಗೆ ಬೇಡಿಕೊಳ್ಳುವಾಗ ಈ ಮುದುಕನಿಗೆ 2 ಮೊಮ್ಮಕ್ಕಳನ್ನು ದಯಪಾಲಿಸುವಂತ ದಯಾಮಯಲ್ಲಿ ಬೇಡಿಕೊಳ್ಳಮ್ಮ. ಅಪ್ಪ,
ಏನಪ್ಪ ನೀನು ಯಾವಾಗ ನೋಡಿದ್ರು ಬರೀ ತಮಾಷೆನೇ ಮಾಡ್ತಾ ಇರ್ತೀಯ. ತಮಾಷೆ ಅಲ್ಲಮ್ಮ, ಈ ಮುದುಕನಿಗೆ 2 ಮೊಮ್ಮಕ್ಕಳನ್ನು ಎಲ್ಲಪ್ಪ, ಯಾವಾಗ ನೋಡಿದ್ರು ಬರೀ ನನ್ನ ಬಗ್ಗೆ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀಯಲ್ಲ. ನೀನು ನಿನ್ನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಪ್ಪ. ನನಗೆ ಒಳ್ಳೆ ಅತ್ಯಂತರ ವಯಸ್ಸಿನ ಯುವಕನಾಗಿ ಇರ್ತೀನಿ. ಹೌದು, ಅದಕ್ಕೆ ಬೆಳಗ್ಗೆಯಿಂದ ತಿಂಡಿ ಸಹಿತ ತಿಂದಿಲ್ಲ, ಇಷ್ಟೊತ್ತಾದ್ರೂ ಊಟನೂ ಮಾಡಿಲ್ವಲ್ಲಪ್ಪ. ಹೌದಾ? ಅಯ್ಯಮ್ಮ, ಇಬ್ರು ಗಂಜಾಗ ಹೋಗ್ಬಿಟ್ಟು